ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಪ್ರಿಯ ಮನೆಯಲ್ಲಿ ಅವ್ರು ಬಂದು ದುಡ್ಡು ಕೇಳಿರೋದಕ್ಕೆ ಇವರು ಹೊರಗಡೆ ಕರ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಆಗ ಇವಳಿಗೆ ತುಂಬಾ ಡೌಟ್ ಬರುತ್ತೆ. ಏನಿದು ಬಂದಾಗಿಂದನೂ ಇದೇ ಥರ ಆಗ್ತಾಯಿದೆ, ಇವ್ರು ದುಡ್ಡು ಕೊಟ್ಟಿಲ್ಲ ಅಂತ ಅಂದರೆ ಮಗಳು ಕೊಡು ಅಂತ ಕೇಳ್ತಾರೆ. ಇವ್ರು ನೋಡಿದ್ರೆ 1 ವರ್ಷ ಆಯಿತು ಅಂತಾರೆ, ಅವ್ರು ನೋಡಿದ್ರೆ 1.5 ವರ್ಷ ಆಯಿತು ಅಂತಾರೆ. ಇದರಲ್ಲಿ ಯಾವ ಸತ್ಯ ಯಾವ ಸುಳ್ಳು ಅಂತ ಹೇಳಿ ಮೀನಿಗೆ ಡೌಟ್ ಬರ್ತಾ ಇರುತ್ತೆ. ಆಗ ಇವಳು ಏನು ಮಾತಾಡ್ತೆ ಸುಮ್ಮನೆ ನಿಂತ್ಕೊಂಡಿರ್ತಾಳೆ. ಪ್ರಿಯ ಲಾವಣ್ಯ ಕೂಡ ಸುಮ್ಮನೆ ನಿಂತಿರ್ತಾಳೆ. ಅಷ್ಟರಲ್ಲಿ ಅವರಮ್ಮ ಬರ್ತಾರೆ. ಅಯ್ಯೋ ಇದೇನಿದು ಹೀಗೆ ನಿಂತ್ಕೊಂಡ್ಬಿಟ್ಟಿದ್ದೀರಾ, ಮನೆಗೆ ಬಂದಿರೋ ನೆಂಟರು, ಹಾಗೆಲ್ಲ ಸುಮ್ಮನೆ ನಿಂತ್ಕೋಬಾರ್ದು, ನೀವು ಆರಾಮಾಗಿ ಕೂತ್ಕೊಳ್ಳಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅಲ್ಲ ಆಂಟಿ, ಏನಂಟಿ ಅವ್ರು ನೋಡಿದ್ರೆ ದುಡ್ಡು ಕೊಡಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ, ಇವಾಗ ನೀವು ಹೇಳ್ತಾ ಇದ್ದೀರಾ ನಾವು ದುಡ್ಡೇ ಕೊಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಅವ್ರು 1.5 ಲಕ್ಷ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ, ಅಯ್ಯೋ ಅದು ಹಾಗಲ್ಲಮ್ಮ, ನಾವು ಬೇರೆ ಹೋದ ವರ್ಷದಲ್ಲಿ ಸ್ವಲ್ಪ ದುಡ್ಡಿಗೆ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ ಅಲ್ವಾ, ಆವಾಗ ಅವರು ನಮಗೆ 1.5 ಲಕ್ಷ ದುಡ್ಡು ಕೊಟ್ಟಿದ್ರು, ನಾವು ಅವ್ರಿಗೆ ಎಷ್ಟೋ ಸಲ ಸಹಾಯ ಮಾಡಿದ್ದೀವಲ್ವಾ, ಹಾಗೆ ಕೊಟ್ಟಿದ್ರು. ನಮ್ಮ ಮಗಳನ್ನ ಅವ್ರ ಮನೆಗೆ ಕೊಡಿ ಅಂತ ಹೇಳಿ ಕೇಳ್ತಾಯಿದ್ರು. ನಾವು ಮದುವೆ ಮಾಡ್ದೇನೆ ಸುಮ್ಮನೆ ಇದ್ದಿದ್ರೆ ಅವ್ರು ದುಡ್ಡೇ ಕೇಳ್ತಾ ಇರಲಿಲ್ಲ, ನಿಮ್ಮ ಜೊತೆ ಸಂಬಂಧ ಬೆಳೆಸಿದ್ದೀವಲ್ವಾ, ಅದಕ್ಕೆ ಪಾಪ ಅವ್ರಿಗೆ ಅದನ್ನೆಲ್ಲ ತಡ್ಕೊಳ್ಳೋದಕ್ಕಾಗ್ದೇ ಬಂದು ಈ ರೀತಿಯಾಗಿ ಕೇಳ್ತಾ ಇದ್ದಾರೆ ಅಷ್ಟೇ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ ಆದ್ರೂ ಅವ್ರು 1 ವರ್ಷ ಅಂತಾರೆ, ನೀವು 1.5 ವರ್ಷ ಅಂತೀರಿ, ನನಗಿದು ಯಾವುದು ಅರ್ಥನೇ ಆಗ್ತಾ ಇಲ್ಲ ಅಂತ ಹೇಳಿದಾಗ, ಅಯ್ಯೋ ಬಿಡಮ್ಮ, 1 ವರ್ಷ ಅಲ್ಲ 1.5 ವರ್ಷ ನೀನು ಆರಾಮಾಗಿ ತಲೆನಲ್ಲಿ ಇಟ್ಕೋ, ಇದ್ರ ಬಗ್ಗೆ ಎಲ್ಲ ನೀನು ಯೋಚನೆ ಮಾಡೋದಕ್ಕೆ ಹೋಗ್ಬೇಡಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ ಆದರೂ ಆಂಟಿ ಅಂತ ಹೇಳಿದಾಗ, ಅಯ್ಯೋ ಆದ್ರೂ ಇಲ್ಲ ಈಗ ಹೋದ್ರೂ ಇಲ್ಲ, ಬಿಡಮ್ಮ ನೀನು ಯಾಕೆ ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೋತೀಯಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಏನಿಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೀರಾ ಅಂತ ಹೇಳಿದಾಗ, ಅಳಿಯಂದ್ರೆ ಯಾಕೆ ನಿಮಗೆ ಬೇಜಾರಾಯ್ತಾ, ಬೇಜಾರೆಲ್ಲ ಏನು ಮಾಡ್ಕೋಬೇಡಿ, ನೀವು ಆರಾಮಾಗಿ ಕೂತ್ಕೊಳ್ಳಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅತ್ತೆ ಅದಲ್ಲ ಅತ್ತೆ, ಆದ್ರೂ ನೀವು ಅವರಿಗೆ ದುಡ್ಡು ಕೊಡಬೇಕಲ್ವಾ ಅಂತ ಹೇಳಿದಾಗ, ಅಯ್ಯೋ ಪರರ ವಸ್ತು ಪಾಷಾಣ ಅಂತ ನಮ್ಮಮ್ಮ ಹೇಳಿದಾರಪ್ಪ, ನಾನಂತೂ ಇಟ್ಕೊಳ್ಳೋದಿಲ್ಲ, ಚಿಚಿ ತು ರೀ ಬಂದ್ರಿ, ಪಾಪ ನೀವು ಅವಾಗಿಂದ ಬಂದು ನಿಂತಿದ್ದೀರಾ, ಲಾವಣ್ಯ ಬಂದಿರೋ ನೆಂಟ್ರನ್ನ ಕೂತ್ಕೊ ಅಂತ ಹೇಳೋದಕ್ಕಾಗೋದಿಲ್ವೇನೆ, ಒಳ್ಳೆ ದಡ್ಡಿ ಥರ ನಿಂತಿದೆಯಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅಮ್ಮ ಅದು ಅಂತ ಹೇಳಿದಾಗ, ನಡಿ ಪಾಪ ನಿಮಗೆ ಊಟಕ್ಕೆ ಹಾಕೋದೇ ಮರ್ತು ಬಿಟ್ಟಿದ್ದೀನಿ, ಊಟಕ್ಕೆ ಹಾಕ್ತೀನಿ ರೀ ಬಂದ್ರಿ, ನೀವೆಲ್ಲಿ ನಿಂತ್ಕೊಂಡು ಏನು ನೋಡ್ತೀರಾ, ಒಬ್ಬಟ್ಟು ತಟ್ಟೋದು ಇದೆಯಲ್ಲ ಅಂತ ಹೇಳಿದಾಗ, ಈ ಆಂಟಿ ಏನೋ ಒಂಥರ ಯಾವುದೋ ಪ್ರಶ್ನೆಗಳಿಗೆ ಏನೂ ಉತ್ತರ ಇಲ್ಲದೆ ಇರೋ ಥರ ಮತ್ತೆ ಏನೇನಾದ್ರು ಇಷ್ಟುದ್ದ ಸ್ಟೋರಿಗಳನ್ನ ಹೇಳ್ತಾನೆ ಇರ್ತಾರೆ. ಇದರಲ್ಲಿ ಯಾವ ಸತ್ಯ ಯಾವ ಸುಳ್ಳು ಒಂದು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಅನ್ಕೋತಾ ಇರ್ತಾಳೆ. ಅದೇ ಟೈಮಿಗೆ ನೋಡಿದರೆ ಈ ಕಡೆ ವಲ್ಲಭಗೆ ತುಂಬಾ ಬೇಜಾರಾಗಿರುತ್ತೆ. ನಾವು ಇಷ್ಟು ದಿನ ಇಷ್ಟೆಲ್ಲ ಮಾಡಿದರೂ ಕೂಡ ಎಷ್ಟು ಪ್ರಯತ್ನಪಟ್ಟು ಪರೀಕ್ಷೆ ಬರೀಬೇಕು, ಪಾಸ್ ಆಗಬೇಕು ಅಂತ ಕನ್ಸ್ಕೊಂಡಿರ್ತೀವಿ, ಆದರೆ ಕನ್ಸ್ಕೊಳ್ತಾ ಇದ್ದರೆ ಆ ಕನಸನ್ನು ಕಾಣೋದಕ್ಕೆ ದಾರಿ ಮಾಡಿಕೊಟ್ಟಿರುವಂತಹ ಟೀಚರ್ಸ್ಗಳೇ ಲೆಕ್ಚರ್ಸ್ಗಳೇ ಈ ಥರ ಮಾಡಿದರೆ ಹೇಗಿದನ್ನೆಲ್ಲ ಸಹಿಸ್ಕೊಳ್ಳೋದು, ನಾನು ರಾತ್ರಿ ಎಲ್ಲ ಕಷ್ಟಪಟ್ಟು ಮಾಡಿದ್ದು ಪ್ರೆಸೆಂಟೇಷನ್ನು ವಲ್ಲಭ ಎಲ್ಲ ಹಾಳಾಗೋಯ್ತು ಅಂತ ಹೇಳ್ತಾ ಇರ್ತಾಳೆ. ಅದೆಲ್ಲ ಆಗೋದಕ್ಕೆ ಸಾಧ್ಯನೇ ಇಲ್ಲ, ನನ್ನ ತಲೆನಲ್ಲಿ ಒಂದು ಐಡಿಯಾ ಬರುತ್ತೆ, ಸ್ವಲ್ಪ ನೀನು ಅಳದೆ ಸುಮ್ಮನೆ ಇರ್ತೀಯ, ಹೇಗೆ ಅಳದೆ ಸುಮ್ಮನೆ ಇರಲಿ ವಲ್ಲಭ, ನಾನು ಪಾಸಾಗಿ ನಾನು ಎಷ್ಟು ದೊಡ್ಡ ಕನಸು ಕಟ್ಕೊಂಡಿದ್ದೆ, ಆದರೆ ಅದೆಲ್ಲ ಇವಾಗ ಹಾಳಾಗೋಯ್ತಲ್ವಾ, ಏನು ಹಾಳಾಗೋದಿಲ್ಲ, ನೀನು ಹಿಂದೆ ವಲ್ಲಭ ಇದ್ದಾನಲ್ವಾ ಅಂತ ಹೇಳ್ತಾ ಇರ್ತಾಳೆ. ಏನು ಮಾಡ್ತೀಯಾ, ನೀನು ಅಳದೆ ಸುಮ್ಮನಿದ್ರೆ ನನಗೇನಾದರೂ ಪ್ಲ್ಯಾನ್ ತಲೆಗೆ ಬಂದೇ ಬರುತ್ತೆ, ನೀನು ಮೊದಲು ಸುಮ್ಮನಿರು ಅಂತ ಹೇಳಿ ಹೇಳ್ತಾರೆ. ಸರಿ ಅಂತ ಹೇಳಿದಾಗ, ಒಂದು ಐಡಿಯಾ ಬಂತು, ಏನೋ ಅದು, ಟೀಚರ್ಸ್ಗಳು ಸ್ಟೂಡೆಂಟ್ಸ್ ತಪ್ಪು ಮಾಡಿದಾಗ ಪಾಠ ಹೇಳ್ತಾರೆ, ಬುದ್ಧಿ ಹೇಳ್ತಾರೆ, ಕಲ್ತ್ಕೊಳ್ಳೋ ಥರ ಹೇಳ್ತಾರೆ. ಅದೇ ಟೀಚರ್ಸ್ಗಳು ಕೂಡ ಇವಾಗ ತಪ್ಪು ಮಾಡ್ತಾ ಇದ್ದಾರೆ, ಅವರಿಗೆ ಸ್ಟೂಡೆಂಟ್ಸ್ಗಳು ಬುದ್ಧಿ ಹೇಳೋ ಸಮಯ ಬಂದಾಯಿತು ಅಂತ ಹೇಳಿ ಹೋಗ್ತಾರೆ. ಆಗ ಅವ್ರ ಹಿಂದೆನೇ ಎಲ್ಲರೂ ಕೂಡ ಹೋಗ್ಬಿಡ್ತಾರೆ. ಏನು ಮಾಡ್ತಾ ಇದ್ದೀವಲ್ಲಪ್ಪ ಅಂತ ಹೇಳಿದಾಗ, ಸ್ಟ್ರೈಕ್ ಮಾಡೋಣ, ಸ್ಟ್ರೈಕ್ ಮಾಡಿ ಅಮಲಿಂಗೆ ಮತ್ತೆ ಪರೀಕ್ಷೆ ಬರೆಯೋದಕ್ಕೆ ಚಾನ್ಸ್ ಕೇಳೋಣ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಡೌನ್ ಎಚ್ ಓ ಡಿ ಅಂತ ಹೇಳಿ ಕೂಗ್ತಾ ಇರ್ತಾರೆ. ಆಗ ಅವ್ರು ಬರ್ತಾರೆ. ಬಂದ ತಕ್ಷಣವೇ, ಏನು ವಲ್ಲಭ ನೀನು ಅವಳ ಪರವಾಗಿ ನಿಂತ್ಕೊಂಡಿದ್ದೆಲ್ಲ ಮಾಡ್ತಾ ಇದೆಯಾ, ಇದೆಲ್ಲ ಮಾಡೋದ್ರಿಂದ ಅವಳಿಗೆ ಚಾನ್ಸ್ ಸಿಗುತ್ತೆ ಅಂತ ಹೇಳಿ ಅನ್ಕೋಬೇಡ ಅಂತ ಹೇಳಿದಾಗ, ಯಾಕೆ ಸರ್ ಯಾಕೆ ಸಿಗಲ್ಲ, ನೀವು ಮಾಡ್ತಾ ಇರೋದು ತಪ್ಪು, ಒಂದು ಸ್ಟೂಡೆಂಟ್ಸು ಎಷ್ಟೆಲ್ಲ ಪ್ರಯತ್ನ ಪಟ್ಟಿರ್ತಾರೆ, ಅವ್ರ ಶ್ರಮಕ್ಕೆ ಬೆಲೆನೇ ಇಲ್ಲದೆ ಇರೋ ಥರ ಮಾಡಿದಿರಲ್ಲ, ಅವಳಿಗೆ ಇನ್ನೊಂದು ಅವಕಾಶ ಕೊಡಬೇಕು. ನೋಡು ಇವಾಗಲೇ ಬೇರೆ ಕಾಲೇಜಿಂದ ಲೆಕ್ಚರ್ಸ್ ಎಲ್ಲ ಬಂದಿದ್ದಾರೆ, ಅವ್ರ ಮುಂದೆ ನಮ್ಮ ಕಾಲೇಜ್ ವ್ಯಾಲ್ಯೂ ಎಲ್ಲ ಹಾಳಾಗೋ ಥರ ಮಾಡಿಬಿಡವಲ್ಲಪ್ಪ, ಮೊದಲು ನೀನು ಇಲ್ಲಿಂದ ಸುಮ್ಮನೆ ಹೊರಡು, ಇದ್ರ ಪರಿಣಾಮ ನಿನ್ನ ಮೇಲೂ ಬೀರುತ್ತೆ ಅಷ್ಟೇ ಅಂತ ಹೇಳಿದಾಗ, ನಮ್ಮ ಕಾಲೇಜಲ್ಲೇ ನಮ್ಮ ಎದುರುಗಡೆನೇ ಒಂದು ಸ್ಟೂಡೆಂಟಿಗೆ ಅನ್ಯಾಯ ಆಗ್ತಾಯಿದೆ, ಅದನ್ನೆಲ್ಲ ನೋಡಿಕೊಂಡು ಕೂತ್ಕೊಳ್ಳೋದಕ್ಕೆ ನಾನು ಸುಮ್ಮನೆ ಸ್ಟೂಡೆಂಟ್ ಯೂನಿಯನ್ ಲೀಡರ್ ಆಗಿಲ್ಲ ಸರ್ ಅಂತ ಹೇಳಿದಾಗ, ಸ್ಟೂಡೆಂಟ್ಸ್ ಯೂನಿಯನ್ ಲೀಡರ್ ಅಂತ ಹೇಳಿ ಈ ದರ್ಪ ಎಲ್ಲ ತೋರಿಸ್ತಾ ಇದೆಯಾ, ಇದರಿಂದ ನೀನೇ ಪರಿಣಾಮ ಎಲ್ಲ ಎದುರಿಸ್ಬೇಕಾಗತ್ತೆ ಅಂತ ಹೇಳಿದಾಗ, ಪರವಾಗಿಲ್ಲ ಅದೇನು ಬಂದರೂ ನಾನು ನೋಡ್ಕೋತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವರು ಕೂಡ ಕೋಪ ಮಾಡ್ಕೊಂಡು ಹೋಗ್ತಾರೆ. ಹೋಗಿದ ತಕ್ಷಣವೇ ಈ ಕಡೆ ಸ್ಟೋರಿಗೆ ಬಂದಿರ್ತಾನೆ.
ನಂದ ಎಲ್ಲಿ ಕೇಶವ ಬಂದ ಇನ್ನೂ ಬಂದಿಲ್ಲ, ಏನೋ ಇನ್ನೂ ಬಂದಿಲ್ವ, ಆರ್ಡರ್ಸ್ ಎಲ್ಲ ಎಷ್ಟಿದೆ ಅದನ್ನೆಲ್ಲ ಹೇಗೆ ಡೆಲಿವರಿ ಮಾಡ್ತಾನೆ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಅದಾದ ತಕ್ಷಣಕ್ಕೆ ಈ ಕಡೆ HOD ಫೋನ್ ಮಾಡ್ತಾರೆ. ಹಲೋ ಯಾರು ಅಂತ ಹೇಳಿದಾಗ, ನಾನು ನಿಮ್ಮ ವಲ್ಲಭನ್ ತಂದೆಯವರು ನಂದ ಅಲ್ವಾ ಅಂತ ಹೇಳಿದಾಗ, ಹೌದು ಅಂತ ಹೇಳ್ತಾರೆ. ನಿಮ್ಮ ಮಗನ ಕಾಲೇಜಲ್ಲಿಂದ ಮಾತಾಡ್ತಾ ಇರೋದು HOD. ಏನು ಸರ್ ಅಂತ ಹೇಳಿದಾಗ, ಏನ್ರಿ ಆಗಿದೆ ನಿಮ್ಮ ಮಗನಿಗೆ, ಸುಮ್ಮನೆ ಸ್ಟೂಡೆಂಟ್ಸ್ ಎಲ್ಲ ಕಟ್ಕೊಂಡು ಸ್ಟ್ರೈಕ್ ಮಾಡ್ತಾ ಇದ್ದಾನೆ ನೋಡಿ, ಇನ್ನೊಂದು 10 ನಿಮಿಷ ಟೈಮ್ ಕೊಡ್ತೀನಿ, ನೀವೇ ಬಂದು ಅದನ್ನ ನಿಲ್ಸೋದಕ್ಕೆ ಹೇಳಬೇಕು, ಇಲ್ಲ ಅಂತ ಅಂದರೆ ಅವನ್ನ ಕಾಲೇಜಿಂದ ಡಿಬಾರ್ ಮಾಡ್ತೀನಿ. ಆ ಅಮೂಲ್ಯಂಗೆ ಸೆಮಿನಾರಿಗೆ ಚಾನ್ಸ್ ಕೊಟ್ಟಿಲ್ಲ ಅಂತ ಹೇಳಿ ಇವನು ಇಷ್ಟೆಲ್ಲ ಮಾಡ್ತಾ ಇದ್ದಾನೆ, ನೀವು ಬಂದು ಹೇಳಬೇಕು, ಇಲ್ಲ ಅಂತಂದರೆ ಅವ್ನು ಬೇರೆ ಯಾವ ಕಾಲೇಜಲ್ಲೂ ಓದೋದಕ್ಕಾಗಬಾರ್ದು, ಹಾಗೆ ಮಾಡ್ತೀನಿ ಅಂತ ಹೇಳಿ ಹೇಳ್ಬಿಡ್ತಾನೆ. ಪಾಪ ಇವನಿಗೆ ಬೇಜಾರಾಗ್ಬಿಡುತ್ತೆ. ಬಂದು ಸುಂದರನ ಹತ್ರ, ಸುಂದರ ಏನೋ ಆಗಿದೆ, ಒಂದಾದ್ಮೇಲೆ ಒಂದು ತೊಂದರೆ ಕೊಡ್ತಾನೆ ಇದ್ದಾನಲ್ಲೋ ಈ ವಲ್ಲಭ, ಏನಾಯ್ತು ಮಾವ ಅಂತ ಹೇಳಿದಾಗ, ಕಾಲೇಜಲ್ಲಿ ಏನೋ ಸ್ಟ್ರೈಕ್ ಮಾಡ್ತಾ ಇದ್ದಾನಂತೆ, ಆ ಅಮೂಲ್ಯಂಗೆ ಏನೋ ಪರೀಕ್ಷೆ ಬರೆಯೋದಕ್ಕೆ ಚಾನ್ಸ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಇವನು ಸ್ಟ್ರೈಕ್ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಡಿಬಾರ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾನೆ ಕಣೋ, ಇವನು ಮಾಡ್ತಾ ಇರೋ ಕೆಲಸಕ್ಕೆ ನಾನು ಮರ್ಯಾದೆ ಹೋಗ್ತಾ ಇದೆ ಅಂತ ಹೇಳಿದಾಗ, ವಲ್ಲಭ ಹಾಗೆಲ್ಲ ಸುಮ್ಮನೆ ಏನೇನೋ ಮಾಡೋನಲ್ಲ, ಮೊದಲು ಏನು ಮಾಡ್ತಾನೋ ಬಿಡ್ತಾನೋ ಅದನ್ನೆಲ್ಲ ನಿಲ್ಲಿಸಿ ಅವನ ಪಡೆಗೆ ಅವನು ಪರೀಕ್ಷೆ ಬರೆಯೋದಕ್ಕೆ ಹೇಳೋ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಸರಿ ಅಂತ ಹೇಳಿದಾಗ, ಏನು ನೋಡ್ತಾ ಇದೆಯಾ, ಫೋನ್ ಮಾಡು ಅಂತ ಹೇಳಿದಾಗ ಫೋನ್ ಮಾಡ್ತಾನೆ, ಫೋನ್ ಸಿಗೋದಿಲ್ಲ. ಇನ್ನೊಂದ್ಸಲ ಫೋನ್ ಮಾಡು ಅಂತ ಹೇಳ್ತಾನೆ, ಆಗಲೂ ಕೂಡ ಸಿಗೋದಿಲ್ಲ. ಬಾವಾ ಅವನು ಗಲಾಟೆ ಮಾಡ್ತಾ ಇದ್ದಾನಲ್ವಾ, ಆ ಗಡಿಬಿಡಿನಲ್ಲಿ ಸಿಗ್ತಾ ಇಲ್ಲ ಅನ್ಸುತ್ತೆ ಬಾವಾ ಅಂತ ಹೇಳಿದಾಗ, ನೋಡು ಇಂಥದ್ದೆಲ್ಲ ನನ್ನ ಕಿವಿಗೆ ಕೂಡ್ದು, ಆದರೂ ಕೂಡ ಈ ವಲ್ಲಭ ಮಾಡುವಂಥದ್ದು 1-2 ಅಲ್ಲ, ಯಾಕೆ ಹೀಗೆ ಮಾಡ್ತಾನೆ ಅನ್ನೋದೇ ನನಗೆ ಅರ್ಥ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಬಾವಾ ನೀವು ಅಂದ್ಕೊಂಡಿರೋ ಥರ ವಲ್ಲಭ ಯಾವುದೇ ಕಾರಣಕ್ಕೂ ಸುಮ್ಮನೆ ಹಾಗೆಲ್ಲ ಮಾಡೋನಲ್ಲ ಅಲ್ವಾ ಅಂತ ಹೇಳಿದಾಗ, ಮಾಡೋನಲ್ಲ ಅಂತ ಹೇಳಿದ್ಮೇಲೆ ಈಗ ಯಾಕೋ ಮಾಡಬೇಕಾಗಿತ್ತು ಅಂತ ಹೇಳ್ತಾನೆ. ಆಗ ಅದೇನು ಅಂತ ಕೇಳೋಣ ಬಾವಾ ಅಂತ ಹೇಳಿದಾಗ, ಇವ್ರ ತಲೆನೋವು ನನಗೆ 1-2 ಅಲ್ಲ ಅಂತ ಹೇಳಿ ಕೋಪ ಮಾಡ್ಕೋತಾ ಇರ್ತಾನೆ. ಸರಿ ಆಯಿತು ಅಂತ ಹೇಳಿ ಪ್ರಿನ್ಸಿಪಲ್ ಬರ್ತಾರೆ. ಏನು ಇದೆಲ್ಲ ನಿಲ್ಲೋದಿಲ್ವಾ, ಇದಿಷ್ಟಕ್ಕೆ ಸಾಕಾಗ್ತಾ ಇಲ್ವಾ ನಿಮಗೆ ಅಂತ ಹೇಳಿದಾಗ, ನಿಮ್ಗೆ ಇದಿಷ್ಟೆಲ್ಲ ಸಾಕಾಗ್ತಾ ಇಲ್ವಾ ಸರ್, ಹಾಗಿದ್ರೆ ನಾವು ಇನ್ನೊಂದು ಸ್ವಲ್ಪ ಮುಂದುವರೆಯೋಣ ಅಂತ ಕೇಳ್ತಾನೆ. ಮುಂದುವರಿಯೋದ, ಏನು, ನಾವು ಮೀಡಿಯಾ ಹತ್ರ ಹೋಗ್ತೀವಿ, ಮೀಡಿಯಾ ಹತ್ರ ಹೋಗಿ ಏನಂತ ಹೇಳ್ತೀರಾ, ರೂಲ್ಸ್ ರೆಗ್ಯುಲೇಷನ್ ಬಗ್ಗೆ ಎಲ್ಲ ಮಾತಾಡ್ತಾನೆ. ಸರ್ ಇವನೇನು ಸರ್ ಇವನು ಇಷ್ಟೆಲ್ಲ ರೂಲ್ಸ್ ಮಾತಾಡ್ತಾ ಇದ್ದಾನೆ ಅಂತ ಹೇಳಿದಾಗ, ನೋಡಿ ಈಗ ನಾನು ಹೇಳಿರೋ ರೂಲ್ಸ್ ಎಲ್ಲನೂ ಅಮೂಲ್ಯ ಯಾವುದು ಕೂಡ ಮಾಡಿಲ್ಲ, ಆದರೂ ಕೂಡ ನೀವು ಅವ್ರಿಗೆ ಸೆಮಿನಾರ್ ಬರೆಯೋದಕ್ಕೆ ಚಾನ್ಸ್ ಕೊಡ್ತಾ ಇಲ್ಲ, ನೀವು ಅವಳಿಗೊಂದು ಚಾನ್ಸ್ ಕೊಡಲೇಬೇಕು, ಅಲ್ಲಿವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ಹೇಳಿದಾಗ, ಸರ್ ಮೀಡಿಯಾ ಹತ್ರ ಹೋದರೆ ನಮ್ಮ ಕಾಲೇಜ್ ರೆಪ್ಯುಟೇಷನ್ ಎಲ್ಲ ಹಾಳಾಗೋಗ್ಬಿಡುತ್ತೆ ಸರ್, ಪ್ಲೀಸ್ ಇಲ್ಲೇ ಏನಾದರೂ ಮಾಡಿ ಅಂತ ಹೇಳಿದಾಗ, ಸರಿ ಆಯಿತು ನಾನಿವಾಗ ನಿನಗೆ ಒಂದು ಚಾನ್ಸ್ ಕೊಡ್ತೀನಿ, ನಾಳೆ ಎಲ್ಲ ಮತ್ತೆ ಬೇರೆ ಕಾಲೇಜ್ ಲೆಕ್ಚರ್ಸ್ನೆಲ್ಲ ಕರ್ಸೋದಕ್ಕಾಗೋದಿಲ್ಲ, ಹಾಗಾಗಿ ಇನ್ನು 1 ಅವರಲ್ಲಿ ಅವಳು ಮಾಡಬೇಕು. ಓಕೆ ಸರ್ ಅಂತ ಹೇಳ್ತಾ ಇರ್ತಾನೆ. ಆಗ ಏನು 1 ಅವರಲ್ಲಿ ಮಾಡಬೇಕಾ, ಆದರೆ ಒಂದು ಕಂಡೀಷನ್ನು ಅಂತ ಹೇಳ್ತಾನೆ. ಏನು, ಅವಳೇನಾದ್ರೂ ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡು ಸೆಮಿನಾರ್ ಕೊಟ್ಟು ಪಾಸ್ ಆದರೆ ಓಕೆ, ಇಲ್ಲ ಅಂತ ಅಂದರೆ ಅವಳನ್ನು ಡಿಬಾರ್ ಮಾಡ್ತೀನಿ, ಜೊತೆಗೆ ಅವಳಿಗೆ ಸಪೋರ್ಟ್ ಮಾಡಿರೋ ನಿನ್ನೂ ಡಿಬಾರ್ ಮಾಡ್ತೀನಿ ಅಂತ ಹೇಳಿದಾಗ, ಓಕೆ ಡನ್ ಸರ್ ಅಂತ ಹೇಳಿ ಹೇಳ್ಬಿಡ್ತಾನೆ. ಇವನಿಗೆ ಫುಲ್ ಖುಷಿ ಆಗ್ತಾ ಇರುತ್ತೆ. ವಲ್ಲಭ ಅದೆಲ್ಲ ಹೋಗಿ ಕಣೋ, ಹೋದರೆ 1 ಅವರಲ್ಲಿ ಹೇಗೋ ಅಂತ ಹೇಳಿದಾಗ, ಏನೋ ಒಂದು ಮಾಡಿದ್ರಾಯ್ತು ಬಾರೋ ಅಂತ ಹೇಳಿ ಕರ್ಕೊಂಡು ಬರ್ತಾನೆ. ಸರಿ ಅಂತ ಹೇಳಿ ಬಂದರೆ ಈ ಕಡೆ ನೋಡಿದ್ರೆ ಅಮೂಲ್ಯ ಹತ್ಕೊಂಡು ಕೂತಿರ್ತಾಳೆ. ಇವನು ನೋಡಿ ಬೇಜಾರು ಮಾಡ್ಕೊತಾ ಇರ್ತಾನೆ. ಪ್ರಿಯಾ ಅವರಮ್ಮ ರೂಮಲ್ಲಿ ಕೂರಿಸ್ಕೊಂಡು, ಅಮ್ಮ ಏನಮ್ಮ ಇದೆಲ್ಲ, ಸಾಲ ಕೊಟ್ಟಿರೋರೆಲ್ಲ ಬಂದು ನಾವು ಬಂದಾಗ ಈ ರೀತಿ ಕೇಳಿದ್ರೆ ನಮ್ಮ ಬಗ್ಗೆ ಎಲ್ಲ ಏನು ತಿಳ್ಕೊತಾರೆ, ಅಯ್ಯೋ ಗೊತ್ತಿಲ್ಲ ಕಣೆ, ಒಂದು 30,000 ಕೊಟ್ಟಿದ್ದೀನಿ, ಇನ್ನು 1,20,000 ಕೊಡಬೇಕು. ಹೌದಾ ಅಮ್ಮ, ಹೇಗಮ್ಮ ಅದನ್ನೆಲ್ಲ ಒಂಚುತ್ತೀಯ, ನಾನಲ್ಲಮ್ಮ ನೀನು, ನನ್ನ ಹತ್ರ ಹೇಗಮ್ಮ ಅಷ್ಟೊಂದು ದುಡ್ಡು ಬರುತ್ತೆ, ಹೇಗೆ ಅಂತಂದರೆ ಅಳಿಯಂದ್ರನ ಕೇಳು ಅಂತ ಹೇಳ್ತಾಳೆ. ಏನಮ್ಮ ಹೇಳ್ತಾ ಇದೆಯಾ, ಅಯ್ಯೋ ಕಷ್ಟ ಆಗುತ್ತಾ, ಸರಿ ಆಯಿತು 1,10,000 ನೀನು ಹೊಂದ್ಕೊಡು, ಇನ್ನು 10,000 ನಾನು ನಿಮ್ಮಪ್ಪ ಹೆಂಗಾದರೂ ಹೊಂದಿಸ್ಕೋತೀವಿ. ಅಮ್ಮ 1,10,000 ಕಡಿಮೆ ದುಡ್ಡು ಅಂತ ಅಂದ್ಕೊಂಡಿದ್ಯಾ, ಜಾಸ್ತಿ ಆಗ್ಬಿಡುತ್ತಾ, ಸರಿ ಆಯಿತು ಹಾಗಿದ್ರೆ 1,00,000 ನೀನು ಹೊಂದಿಸ್ಬಿಡು, ಇನ್ನು ಮಿಕ್ಕಿದ್ದನ್ನ ನಾವು ಹೊಂದ್ಸ್ಕೊತೀವಿ ಅಂತ ಹೇಳಿದಾಗ, ಅಮ್ಮ ನನಗೆ ಯಾಕೋ ಈ ಮನಸ್ಸು ಒಪ್ತಾ ಇಲ್ಲಮ್ಮ ಅಂತ ಹೇಳಿದಾಗ, ಸರಿ ಆಯಿತು ಬಿಡು, ನಿಮ್ಮಪ್ಪಂಗೆ ಇದನ್ನೆಲ್ಲ ಮಾಡೋದಕ್ಕಾಗೋದಿಲ್ಲ, ಸಾಲ ಕೊಟ್ಟಿರೋ ನಮ್ಮನ್ನು ಬದುಕಕ್ಕೆ ಬಿಡ್ತಾರ ಪ್ರಿಯಾ, ನೋಡು ನಿನ್ನ ತಂಗಿ ಜೀವನ ಇನ್ನೂ ಇದೆ, ಅವಳಿಗೂ ಮದುವೆ ಮಾಡಬೇಕು ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡಿಬಿಡ್ತಾಳೆ. ಆಗ ಸರಿ ಅಮ್ಮ ನೀನೇನು ಹಾಗೆಲ್ಲ ಮಾತಾಡಬೇಡ, ನಾನು ಅವ್ರ ಹತ್ರ ಕೇಳ್ತೀನಿ ಅಂತ ಹೇಳಿದಾಗ, ನೀನೇನು ಎದುರಿಸೋ ಥರ ಕೇಳ್ತೀಯಾ, ಪ್ರೀತಿಯಿಂದ ಕೇಳೆ, ಅಲ್ಲಮ್ಮ ಮದುವೆ ಆಗಿ ಬರೀ 1 ದಿನ ಆಗಿದೆ ಅಷ್ಟಕ್ಕೆ ಅಂತ ಹೇಳಿದಾಗ, ನೋಡು ಪ್ರಿಯಾ ನಿನ್ನ ಗಂಡಂಗೆ ದುಡ್ಡು ಕೇಳೋ ಅಧಿಕಾರ ಅವ್ರ ಅಪ್ಪ ಅಮ್ಮಂಗೂ ಇಲ್ಲ, ನಿನಗೆ ಮಾತ್ರ ಇರೋದು ಕಣೆ. ಸರಿ ಅಮ್ಮ ಆಯಿತು, ನೋಡು ಆಮೇಲೆ ಆ ಮನೆಯಲ್ಲಿರೋ ನಿಮ್ಮ ಅತ್ತೆ ಮಾವ ನಿನ್ನ ಗಂಡನ ನೀನು ಮುಷ್ಟಿಲಿ ಇಟ್ಕೊಳ್ಳೋದನ್ನು ಮರಿಬೇಡ, ಸರಿ ಅಮ್ಮ ಆಯಿತು, ಪಾಪ ನನ್ನ ಮಗಳು ಜಾಣೆ, ಹೇಳಿದ್ದೆಲ್ಲ ಅರ್ಥ ಮಾಡ್ಕೋತಾಳೆ ಅಂತ ಹೇಳಿ ಅಲ್ಲಿಂದ ಕಳಿಸ್ತಾ ಇರ್ತಾಳೆ. ಈ ಕಡೆ ಮುಂದಿನ ವಿಡಿಯೋದಲ್ಲಿ ವಲ್ಲಭ ಬಂದು ಹೇಳ್ತಾ ಇರ್ತಾನೆ, ಹೇಗೆ ಮಾಡಲಿ ವಲ್ಲಭ, ಎಲ್ಲದನ್ನು ಕೂಡ ನಾನು ಇಡೀ ರಾತ್ರಿ ಕೂತ್ಕೊಂಡು ಕಷ್ಟಪಟ್ಟು ಮಾಡಿದ್ದೀನಿ, ಈಗ ನೋಡಿದ್ರೆ ಈಗ ಆಗ್ತಾ ಇದೆ, ಕಷ್ಟಪಟ್ಟು ಓದಿರೋದು ಬರೆದಿರೋದು ಎಲ್ಲ ವೇಸ್ಟ್ ಆಗಿಬಿಡುತ್ತೆ, ಅದು ಅಲ್ಲದೆ ನನ್ನಿಂದ ನಿಂದು ಕೂಡ ಎಕ್ಸಾಮ್ ಬರೆದಿರೋದು ಪ್ರತಿಫಲ ಎಲ್ಲ ವೇಸ್ಟ್ ಆಗಿಬಿಡುತ್ತಲ್ಲ ಅಂತ ಹೇಳಿದಾಗ, ನೋಡು ನಿನ್ನ ಹಿಂದೆ ನಾನಿದ್ದೀನಿ, ಅಬ್ದುಲ್ ಕಲಾಂ ಅವರೆಲ್ಲರೂ ಕೂಡ ಎಷ್ಟು ಕಷ್ಟಪಟ್ಟು ಓದಿದ್ದಾರೆ, ಅವ್ರ ಹಿಂದೆ ಯಾರೂ ಇರಲಿಲ್ಲ, ಆದರೆ ನೀನು ಬೆನ್ನಿಂದೆ ನಾನು ನಿಂತಿದ್ದೀನಿ, ನಿನಗೆ ಸಪೋರ್ಟ್ ನಾನು ಮಾಡ್ತೀನಿ, ನೀನು ಬರೀ ಅಂತ ಹೇಳಿದಾಗ ಅವಳು ಫುಲ್ ಖುಷಿ ಪಡ್ತಾ ಇರ್ತಾಳೆ. ಇದಿಷ್ಟು ಶುಕ್ರವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್.